ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಸೀತಂಗೋಳಿಯಲ್ಲಿ ನಾಡನ್ನು ನಲುಗಿಸಿದ ಭೀಕರ ದುರಂತ. ನಿಯಂತ್ರಣ ತಪ್ಪಿದ ಬಸ್ಸು ಹರಿದು ಬೈಕ್, ಸ್ಕೂಟರ್ ಪ್ರಯಾಣಿಕರು ದಾರುಣ ಮರಣ. 4 ಪುಟಾಣಿ ಸಹಿತ 2 ಗಂಭೀರ. ಅಲ್ಲಿ ಮಾಂಸಗಡ್ಡೆ, ರಕ್ತದೋಕುಳಿ, ರಣರಂಗವಾಗಿ ಸೀತಂಗೋಳಿ. ಗರಬಡಿದು ಪ್ರತ್ಯಕ್ಷದರ್ಶಿಗಳು, ಸಾರಿಗೆ ಮೊಟಕು. ಶಿಕ್ಷಣ ಸೌಲಭ್ಯ ನಿಷೇಧ, ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳು ಆಂದೋಲನಕ್ಕೆ. ಮೂಢನಂಬಿಕೆ ಕಂದಾಚಾರ ನಿರ್ಮೂಲನೆ ಕಾನೂನಾಗಿಸಲು ಒತ್ತಾಯ. ವಿಚಾರವಾದಿ ಸಂಘಟನೆ ರಾಜ್ಯ ಜಾಥಾ 16ರಿಂದ ಕಾಸರಗೋಡಿನಿಂದ. ಸುದ್ದಿಗಳು ವಿವರವಾಗಿ. ಕಾಸರಗೋಡಿನ ಪಾಲಿಗೆ ಮಂಗಳವಾರ ಕಪ್ಪು ಮಂಗಳವಾರವಾಯಿತು. ಬ್ರೇಕ್ ಫೇಲ್ ಆಗಿ ನಿಯಂತ್ರಣ ತಪ್ಪಿ ಯಮದೂತನಂತೆ ಸಂಚರಿಸಿದ ಬಸ್ಸು ಹರಿದು 2 ಸ್ಕೂಟರ್ ಪ್ರಯಾಣಿಕರು ದಾರುಣವಾಗಿ ಮೃತಪಟ್ಟರೆ, 2 ಗಂಭೀರ ಜಖಂಗೊಂಡಿದ್ದಾರೆ. ಈ ಪೈಕಿ ಓರ್ವನ ಸ್ಥಿತಿ ಅತ್ಯಂತ ಚಿಂತಾಜನಕವೆನಿಸಿದೆ. ಕುಂಬಳೆ ಬದಿಯಡ್ಕ ರಸ್ತೆಯಲ್ಲಿ 4 ಮಾರ್ಗ ಕೂಡುವ ಸೀತಂಗೋಳಿ ಜಂಕ್ಷನ್ನಲ್ಲಿ ಮಂಗಳವಾರ ಪೂರ್ವಾಹ್ನ 8:50 ವೇಳೆಗೆ ನಾಡನ್ನೇ ಝಲ್ಲೆನಿಸಿದ ಭೀಕರ ಅವಘಡ ಸಂಭವಿಸಿದೆ. ನೆಲ್ಲಿಕುಂಜೆ ಮಸೀದಿ ರಸ್ತೆ CTM ಬಳಪಿನ ಅಬ್ದುಲ್ ರಹಮಾನ್ ಎಂಬವರ ಪುತ್ರ ಅಬ್ದುಲ್ ನಾಸರ್ ಎನ್ಎ 36 ಹಾಗೂ ಮೊಹಮ್ಮದ್ 42 ಎಂಬವರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಈ ಪೈಕಿ ಅಬ್ದುಲ್ ನಾಸರ್ ಘಟನೆ ಸ್ಥಳದಲ್ಲಿ ಹಾಗೂ ಮೊಹಮ್ಮದ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅಬ್ದುಲ್ ನಾಸರ್ರ ಪುತ್ರ 4ರ ಹರೆಯದ ಪುಟಾಣಿ ನೌಫಲ್ ಹಾಗೂ ಪುತ್ತಿಗೆ ನಿವಾಸಿ ಇರ್ಷಾದ್ 28 ಎಂಬವರು ಗಂಭೀರ ಗಾಯಗೊಂಡಿದ್ದಾರೆ. ಈ ಪೈಕಿ ಇರ್ಷಾದ್ನ ಸ್ಥಿತಿ ಅತ್ಯಂತ ಚಿಂತಾಜನಕವೆನಿಸಿದ್ದು, ಇವರಿಬ್ಬರನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬೆಳಿಗ್ಗೆ ಕಾಸರಗೋಡಿನಿಂದ ಸೀತಂಗೋಳಿಗೆ ತೆರಳಿದ ಝಕ್ಕೀರ್ ಮೋಟರ್ಸ್ ಖಾಸಗಿ ಬಸ್ಸು ಅಪಘಾತಕ್ಕೀಡಾಗಿದೆ. ಬಸ್ಸು ಸೀತಂಗೋಳಿಗೆ ತಲುಪುತ್ತಿದ್ದಂತೆ ಇಳಿಜಾರಿನಲ್ಲಿ ಬ್ರೇಕ್ ವೈಫಲ್ಯಗೊಂಡಿತ್ತು ಎನ್ನಲಾಗಿದೆ. ಇದರಿಂದ ಸೀತಂಗೋಳಿ ಪೇಟೆಯಲ್ಲಿ ನಿಲ್ಲಿಸಲು ಚಾಲಕ ಯತ್ನಿಸಿದರೂ ಬಸ್ಸು ನಿಲ್ಲದೆ ಮುಂದಕ್ಕೆ ಪುತ್ತಿಗೆ ರಸ್ತೆಯಲ್ಲಿ ಸುಮಾರು 100 ಮೀಟರ್ ದೂರಕ್ಕೆ ಸಂಚರಿಸಿದೆ. ಈ ವೇಳೆ ಎದುರಿಗಿದ್ದ ಒಂದು ಬೈಕ್ ಹಾಗೂ ಸ್ಕೂಟರಿಗೆ ಡಿಕ್ಕಿ ಹೊಡೆದ ಬಸ್ ಬಳಿಕ ನಿಂತಿದೆ. ಬಸ್ಸಿನಡಿಗೆ ಸಿಲುಕಿದ ಬೈಕಿನಲ್ಲಿ ನೆಲ್ಲಿಕುಂಜೆ ಅಬ್ದುಲ್ ನಾಸರ್ ಹಾಗೂ ಪುಟಾಣಿ ನೌಫಲ್ ಇದ್ದರು. ಸ್ಕೂಟರ್ನಲ್ಲಿ ಪುತ್ತಿಗೆ ನಿವಾಸಿ ಇರ್ಷಾದ್ ಹಾಗೂ ಮೊಹಮ್ಮದ್ ಸಂಚರಿಸುತ್ತಿದ್ದರು. ಈ ಪೈಕಿ ಮೊಹಮ್ಮದ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೃತ ಅಬ್ದುಲ್ ನಾಸರ್ ತಾಯಿ ಆಯಿಷಾ, ಪತ್ನಿ ಮೈಮೂನಾ, ಫಾತಿಮಾ ಮಿನತ್ ನಬೂನ್ಸ್ ಎಂಬ ಮಕ್ಕಳನ್ನು ಹೊಂದಿದ್ದಾರೆ. ದಿಢೀರನೆ ಬಸ್ಸು ಯಮದೂತನಂತೆ ರಸ್ತೆ ಬಿಟ್ಟು ಜನರೆಡೆಗೆ ಬರುತ್ತಿದ್ದಾಗ ಭೀತರಾದವರು ಪ್ರಾಣ ಕೈಯಲ್ಲಿ ಹಿಡಿದು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದರು. ಬೈಕ್, ಸ್ಕೂಟರ್ಗಳು ಆಗಲೂ ಬಸ್ಸಿನಡಿಯಲ್ಲಿ ಸಿಲುಕಿ ಉರುಳಾಡುತ್ತಿತ್ತು. ರಸ್ತೆ ಬದಿಯಲ್ಲಿದ್ದ ಜಾನುವಾರೊಂದು ಅಷ್ಟರಲ್ಲೇ ಬಸ್ಸಿನಡಿಗೆ ಸಿಲುಕಿ ಅಪ್ಪಚ್ಚಿಯಾಗಿತ್ತು. ಕಂಡದ್ದನ್ನೆಲ್ಲ ನುಂಗುತ್ತಾ ಬಸ್ಸು ಸಾಗುತ್ತಿರುವಂಥ ಜನರಿಗೆ ಏನು ಮಾಡಬೇಕೆಂದು ತೋಚದಾಯಿತು. ಅಲ್ಲಿ ಭೀಭತ್ಸ ಭಯಾನಕ ದೃಶ್ಯದ ಕಾರ್ಮೋಡ, ಚೀರಾಟ, ಆರ್ತನಾದದ ಕರ್ಣ ಕಠೋರ ಶಬ್ದ. ಕ್ಷಣಕಾಲ ಯಾರಿಗೂ ಏನು ಸಂಭವಿಸಿತೆಂದು ಅರಿಯದಾಯಿತು. ಅಷ್ಟರಲ್ಲಿ ಹೇಗೋ ಬಸ್ಸು ನಿಲುಗಡೆಯಾಯಿತು. ಕ್ಷಣಾರ್ಧದಲ್ಲಿ 100 ಮಂದಿ ಓಡಿ ಸೇರಿದರು. ಕುಪಿತರಾದ ಮಂದಿ ಬಸ್ಸಿಗೆ ಹಾಗೂ ಕಂಡ ವಾಹನಗಳಿಗೆ ಕಲ್ಲೆಸೆದಾಗ ಅಲ್ಲಿ ಯುದ್ಧದ ಛಾಯೆ ನೆಲೆಯಾಗಿತ್ತು. ಆದರೆ ಸುದ್ದಿ ಅರಿತು ದೌಡಾಯಿಸಿದ ಪೊಲೀಸರು ಪರಿಸ್ಥಿತಿಯನ್ನು ತಹಬಂದಿಗೆ ತಂದಿದ್ದರು. ಉದ್ರಿಕ್ತರು ಬಸ್ಸು ಸಹಿತ ಆ ದಾರಿಯಾಗಿ ಬಂದ ಕಂಡ ವಾಹನಗಳನ್ನು ಹಾನಿಗೈದಿದ್ದರು. ಬಸ್ಸುಗಳಿಗೆ ತಡೆಯನ್ನು ಸೃಷ್ಟಿಸಲಾಯಿತು. ಇದನ್ನು ಪ್ರತಿಭಟಿಸಿ ಕುಂಬಳೆ ಬದಿಯಡ್ಕ ಮುಳ್ಳೇರಿಯ ಪೆರ್ಲಾ ರೂಟಿನಲ್ಲಿ ಬಸ್ಸುಗಳು ಸಂಚರಿಸದೆ ಮಿಂಚಿನ ಮುಷ್ಕರ ನಡೆಸಿದರು. ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದ ಮುಷ್ಕರ ಹಿಂತೆಗೆಯಲಾಯಿತು. ಸೀತಂಗೋಳಿಯಲ್ಲಿ ಮಂಗಳವಾರ ಪೂರ್ವಾಹ್ನ ಸಂಭವಿಸಿದ ದುರಂತವು ಅತ್ಯಂತ ದಾರುಣ ಹಾಗೂ ಭೀಕರ ಎಂಬುದರಲ್ಲಿ 2 ಮಾತಿಲ್ಲ. ಆದರೆ ಬಸ್ಸು ಪ್ರಯಾಣಿಕರ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಬ್ರೇಕ್ ವೈಫಲ್ಯಗೊಂಡು ನಿಯಂತ್ರಣ ತಪ್ಪಿರುವ ಬಸ್ಸು ಚಾಲಕನ ಚಾಣಾಕ್ಷತನದಿಂದ ಮಾತ್ರವೇ ಇನ್ನಷ್ಟು ಭಾರೀ ದುರಂತವನ್ನು ತಪ್ಪಿಸಿದೆ ಎನ್ನುತ್ತಾರೆ ಅವರು. ಅಂತೂ ದುರಂತವು ಇಡೀ ಸೀತಂಗೋಳಿ ಪ್ರದೇಶವನ್ನೇ ದಂಗಾಗಿಸಿದೆ. ಝಕ್ಕೀರ್ ಮೋಟರ್ಸ್ ಖಾಸಗಿ ಬಸ್ಸು ಕಾಸರಗೋಡಿನಿಂದ ಸೀತಂಗೋಳಿಗೆ ಬರುತ್ತಿತ್ತು. ಅತ್ಯಂತ ಹಳಮೆಯಾಗಿರುವ ಈ ಬಸ್ಸಿನ ಬ್ರೇಕಿಗೆ ದೋಷವಿರುವ ಬಗ್ಗೆ ಚಾಲಕನು ಹಿಂದೆಯೇ ಹೇಳುತ್ತಿದ್ದರೂ ಸರಿಪಡಿಸಿರಲಿಲ್ಲ ಎಂದು ಹೇಳಲಾಗುತ್ತಿದೆ. ಮಂಗಳವಾರ ಪೂರ್ವಾಹ್ನ ಎಂದಿನಂತೆ ಬರುತ್ತಿದ್ದ ಬಸ್ಸು
ಕುದುರೆಪಾಡಿಯಿಂದ ಮುಂದೆ ಸಾಗಿ ಸೀತಂಗೋಳಿಯ ಬೃಹತ್ ಇಳಿಜಾರಿನಲ್ಲಿ ಇನ್ನೇನು ಪೇಟೆ ಸೇರಬೇಕು ಎನ್ನುವಷ್ಟರಲ್ಲಿ ಬಸ್ಸಿನ ಬ್ರೇಕ್ ವೈಫಲ್ಯಗೊಂಡಿದೆ. ಬ್ರೇಕಿನ ಮೇಲಿನ ಸಂಪೂರ್ಣ ನಿಯಂತ್ರಣ ಕಳಕೊಂಡರೂ ಧೈರ್ಯ ಕೈಬಿಡದ ಚಾಲಕನು ಪ್ರಯಾಣಿಕರಲ್ಲಿ ಜಾಗರೂಕರಾಗಿರುವಂತೆಯೂ ಬಸ್ಸನ್ನು ಸೀತಂಗೋಳಿ ಜಂಕ್ಷನ್ನ ಡಿವೈಡರ್ ಕಟ್ಟೆಗೆ ಬಡಿದು ನಿಲ್ಲಿಸುವುದಾಗಿಯೂ ಹೇಳಿದ್ದರಂತೆ. ಇಳಿಜಾರಿನಲ್ಲಿ ಮುಂದೆ ಸಾಗಿ ಇನ್ನೇನು ಪೇಟೆ ಪ್ರವೇಶಿಸುತ್ತಿದ್ದಂತೆ ಜಂಕ್ಷನ್ನಲ್ಲಿ ರಸ್ತೆಯಲ್ಲಿ ಅತ್ತಿಂದಿತ್ತ ಜನ ಸಂಚರಿಸುತ್ತಿದ್ದರು. ಇದರಿಂದ ತಬ್ಬಿಬ್ಬಾದ ಚಾಲಕನು ಬಸ್ಸನ್ನು ನೇರವಾಗಿ ಪುತ್ತಿಗೆ ರಸ್ತೆಯೆಡೆಗೆ ಚಲಾಯಿಸಿದಾಗ 2 ಸ್ಕೂಟರ್ಗಳು ಬಸ್ಸಿನಡಿಗೆ ಸಿಲುಕಿದ್ದವು. ಒಂದು ವೇಳೆ ಬಸ್ಸು ಪ್ರಯಾಣಿಕರ ಮೇಲೆ ಹರಿಯುತ್ತಿದ್ದರೆ ಭಾರೀ ಅಪಾಯ ಸಂಭವಿಸುತ್ತಿತ್ತೆಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಅದು ಫ್ಲೂಯಿಡ್ ಮುಗ್ದು ಹೇಳಿ ಕ್ಲೀನರ್ ಸೂಚನೆ ಹೇಳಿದಂತೆ ಇಲ್ಲಿ ಹೇಳಿದರು. ಇದು ಅಲ್ಲಿಂದ ಬಸ್ ಬಂದಾಗ ಡೌನ್ ಬ್ರೇಕ್ ಸಿಕ್ಕಲಿಲ್ಲ ಅಂತ ಇಲ್ಲಿ ಬಂದು ಅದು 2 ಬೈಕಿಗೆ ಹೊಡೆದು ಮತ್ತು ಒಂದು ಮಗುವಿಗೆ ಕಾಲೇ ಹೋಗಿದೆ. ಈಗ ಮಂಗಳೂರಿಗೆ ತಗೊಂಡು ಹೋಗಿದ್ದಾರೆ ಹೇಳಿ. ഇത് ടയർ പഞ്ചറായിട്ട് നിർത്തിയില്ല ബസ്. കണ്ടക്ടർ പോട്ട് പോട്ടാണെങ്കിൽ സീത്തോളിന് തീരെ കാര്യം നിർത്തി. പിന്നെ ഇവിടുന്ന് സ്പീഡ് വന്ന് ബ്രേക്ക് കിട്ടിയില്ല. 2-3 അടിക്കിട്ട്. ಆದರೆ ಈ ರೂಟಿನಲ್ಲಿ ಖಾಸಗಿ ಬಸ್ಸುಗಳು ಅಮಿತ ವೇಗದಿಂದ ಸಂಚರಿಸುತ್ತಿರುವುದಾಗಿಯೂ ಬಸ್ಸು സിಬ್ಬಂದಿಗಳು അനുಚಿತವಾಗಿ ವರ್ತಿಸುತ್ತಿರುವುದಾಗಿಯೂ ಕೆಲವೊಬ್ಬರು ആരോപിಸುತ್ತಿದ್ದಾರೆ. ഈ ബസ്സുകളൊക്കെ ഏറ്റവും പഴയത് ഇവിടെ നിന്ന് ഉന്തിത്തള്ളിയിട്ടാണ് സ്ഥിരമായിട്ട് സ്റ്റാർട്ടാക്കുന്നത് കാണുന്നത്. എപ്പോഴും ആളുകളൊന്ന് ഇവിടെ സീതാങ്കുളിയിൽ നല്ലൊരു ബസ് സ്റ്റാൻഡ് ഇല്ലാത്ത പ്രശ്നമുണ്ട്. ഒരു ജംഗ്ഷനിലൊരു കൃത്യമായ ബസ് സ്റ്റാൻഡ് ഇല്ലാതെ എല്ലാ ബസ്സുകളും ഇങ്ങനെ തിങ്ങിക്കൂടുന്നൊരു പ്രശ്നം. ആ നടുവിലുള്ള ആ ഒരു ജംഗ്ഷൻ കൊടുത്തിട്ടുണ്ട്, അതൊരു കൃത്യസ്ഥലത്തല്ലത്. ആ സർക്കിൾ ഒരു കൃത്യസ്ഥലത്തല്ല, കുറച്ച് മാറിയിട്ടാണ്. ആ ഒരു പ്രശ്നമായിട്ടുണ്ട്. ഒരു നല്ലൊരു ബസ് സ്റ്റാൻഡ് ഇവിടെയില്ല. ഇവിടുത്തെ ബസ്സുകളാണെങ്കിൽ തോന്നിയാസായിട്ടാണ് ഓടുന്നത്. പിന്നെ സ്കൂളിൽ വൈകുന്നേരം കുട്ടികളൊക്കെ കയറ്റിയിട്ട് ഭയങ്കര തിക്ക് തിരക്കിൽ കയറി ഭയങ്കര സ്പീഡിൽ വരികയും എന്നിട്ട് സീതാങ്കുളിയിൽ അരമണിക്കൂറുകളോളം കാത്തുകുത്തിയിരിക്കുകയും ചെയ്യുക കാസർഗോഡ് കണക്ഷൻ കിട്ടാൻ വേണ്ടിയിട്ട്. ಅಪಘಾತದಲ್ಲಿ ಮೃತಪಟ್ಟ ಅಬ್ದುಲ್ ನಾಸರ್ ಅವರು ಖತ್ತರ್ ಉದ್ಯೋಗಿಯಾಗಿದ್ದು ಪಾಸ್ಪೋರ್ಟ್ ಪರಿಷ್ಕರಿಸಲು ಊರಿಗೆ ಬಂದಿದ್ದರು. ನೆಲ್ಲಿಕುಂಜ ನಿವಾಸಿಯಾದ ಇವರು ಪುತ್ರ ನೌಫಲ್ನನ್ನು ಕರೆದುಕೊಂಡು ತನ್ನ ಬೈಕಿನಲ್ಲಿ ಸೀತಂಗೋಳಿ ದಾರಿಯಾಗಿ ಮುಂಡಿತಡ್ಕದಲ್ಲಿರುವ ಪತ್ನಿಯ ಮನೆಗೆ ತೆರಳುತ್ತಿದ್ದಾಗ ಈ ದುರಂತ ಘಟಿಸಿದೆ. ಮೂಢನಂಬಿಕೆ ಹಾಗೂ ಕಂದಾಚಾರ ನಿರ್ಮೂಲನೆಯನ್ನು ಕಾಯ್ದೆಯನ್ನಾಗಿ ಕಾರ್ಯಗತಗೊಳಿಸಬೇಕೆಂದು ಒತ್ತಾಯಿಸಿ ಕೇರಳ ವಿಚಾರವಾದಿ ಸಂಘಟನೆಯು ಮೂಢನಂಬಿಕೆ ನಿರ್ಮೂಲನಾ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸಂಘಟನೆಯ ರಾಜ್ಯ ಸಮಿತಿ ಆಶ್ರಯದಲ್ಲಿ ಈ ತಿಂಗಳ 16ರಿಂದ 30ರವರೆಗೆ ಕಾಸರಗೋಡಿನಿಂದ ತಿರುವನಂತಪುರ ತನಕ ಯಾತ್ರೆಯು ಮುಂದುವರಿಯಲಿದೆ. ಸಂವಿಧಾನದ 51A ಹೆಚ್ಚು ಪ್ರಾಯೋಗಿಕಗೊಳಿಸಬೇಕು, ಮೂಢನಂಬಿಕೆಯ ಪ್ರಚಾರವನ್ನು ಅಪರಾಧವನ್ನಾಗಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಯಾತ್ರೆಯನ್ನು 16ರಂದು ಅಪರಾಹ್ನ 3 ಗಂಟೆಗೆ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಶಾಸಕ ಇ ಚಂದ್ರಶೇಖರನ್ ಉದ್ಘಾಟಿಸಲಿರುವರು. ನ್ಯಾಯವಾದಿ KN ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಯು ಕಲಾನಾಥನ್, ನಾರಾಯಣನ್ ಪೆರಿಯ ಸಹಿತ ಪ್ರಮುಖರು ಭಾಗವಹಿಸಲಿದ್ದು, ದಿವ್ಯಾದ್ಭುತಗಳ ಅನಾವರಣ ಕಾರ್ಯಕ್ರಮ, ಕಲಾ ಕಾರ್ಯಕ್ರಮಗಳು ಎಂಬಿವುಗಳು ಇವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಯು ಕಲಾನಾಥನ್ ಜಾಥಾ ನಾಯಕರಾಗಿರುವರು. കേരളത്തിൽ ഇന്ന് വർദ്ധിച്ചു വരുന്ന അന്ധവിശ്വാസങ്ങളും അനാചാരങ്ങളും കൂടി വരികയാണ്. അതിനെതിരെ ശക്തമായിട്ടുള്ള ഒരു നിയമനിർമ്മാണം നടത്തി ഇത്തരം കുറ്റവാളികളെ ശിക്ഷിക്കണമെന്ന് ആവശ്യപ്പെട്ടുകൊണ്ടുള്ള ഒരു നിയമനിർമ്മാണം നടത്തണം എന്നുള്ള ഒരു ഭീമ ഹർജി മുഖ്യമന്ത്രിക്ക് സമർപ്പിക്കാൻ വേണ്ടിയിട്ടുള്ള ഒരു സെക്രട്ടേറിയറ്റ് മാർച്ച് ഈ മാസം തന്നെ 31-ാം തീയതി നടക്കുകയാണ്. 200 ಕೇಂದ್ರಗಳಲ್ಲಿ ಸ್ವಾಗತ ದೊರಕಲಿದೆ. ತಿರುವನಂತಪುರದಲ್ಲಿ ಅಕ್ಟೋಬರ್ 30ರಂದು ಸಮಾಪ್ತಿಯಾಗಲಿದ್ದು, ಮೂಢನಂಬಿಕೆ ಕಂದಾಚಾರ ಕೊನೆಗೊಳಿಸಬೇಕೆಂದು ಒತ್ತಾಯಿಸಿ 31ರಂದು ಸೆಕ್ರೆಟರಿಯೇಟ್ ಮುತ್ತಿಗೆ ನಡೆಸುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಾಥಾ ನಾಯಕ ಯು ಕಲಾನಾಥನ್, ಗಂಗನ ಅಳಿಕೋಡು, ಕೆ ಉನ್ನಿಕೃಷ್ಣನ್, ಎನ್ ಮುರಳಿ ಮೊದಲಾದವರು ಭಾಗವಹಿಸಿದರು. ಪ್ರಜಾಪ್ರಭುತ್ವ ಧ್ವಂಸನ ಹಾಗೂ ಕೋಮುವಾದಕ್ಕೆದುರಾಗಿ ಬದುಕಿನ ಅಂತ್ಯದವರೆಗೆ ಧೀರ ಹೋರಾಟ ನಡೆಸಿದ ವಿಶ್ವ ಸಾಹಿತಿ ಡಾಕ್ಟರ್ UR ಅನಂತಮೂರ್ತಿ ಅವರನ್ನು ಸ್ಮರಿಸಲಾಯಿತು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ನ ಆಶ್ರಯದಲ್ಲಿ ಅನಂತಮೂರ್ತಿಯವರ ಸಾಹಿತ್ಯಿಕ, ಸಾಮಾಜಿಕ ಚಟುವಟಿಕೆ ಹಾಗೂ ಕಳಕಳಿಯ ಬಗ್ಗೆ ಅವಲೋಕನ ನಡೆಸಲು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ನಗರದ ಅತಿಥಿ ಬಂಗಲೆಯಲ್ಲಿ ಮಂಗಳವಾರ ಪೂರ್ವಾಹ್ನ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿ പയ്യന്നൂർ കുഞ്ഞിരാമൻ ഉദ്ഘാಟಿಸಿದರು. എപ്പോഴും നമുക്ക് മാർഗദർശിയായി തെളിഞ്ഞു നിൽക്കുന്ന വെളിച്ചം, പ്രകാശം എന്നുള്ളത് ഒട്ടകെ നമ്മ അനന്തമൂർത്തി ഇന്നും ഇല്ല എന്ന ആ സത്യം തിരിച്ചറിഞ്ഞുകൊണ്ടാണ് നമ്മളിവിടെ ഇങ്ങനെ ഒത്തുകൂടിയിരിക്കുന്നത്.
സ്വന്തം നിലപാട് തറകൾ അദ്ദേഹത്തിനുണ്ടായിരുന്നു. അത് വീണ്ടും വീണ്ടും ജീവിതം കൊണ്ട് പരീക്ഷണം നടത്തുകയും തൻ്റെ ഭൗതികമായ സത്യം കൊണ്ട് അതിനെ സാധൂകരിക്കാൻ ശ്രമിക്കുകയും ചെയ്തു എന്നത് അനന്തമൂർത്തിയെക്കുറിച്ച് നമുക്കൊക്കെയുള്ള ഒരു തിരിച്ചറിവാണ്. UR ಅನಂತಮೂರ್ತಿ ನನ್ನ ದರ್ಶನದಲ್ಲಿ ಎಂಬ ವಿಷಯದಲ್ಲಿ ವಾಸು ಚೇರೋಡು, ಅನಂತಮೂರ್ತಿ ಬದುಕು ಬರಹ ವಿಷಯದಲ್ಲಿ KV ಕುಮಾರನ್, UR ಅನಂತಮೂರ್ತಿ ಸಾಂಸ್ಕೃತಿಕ ವಿಮರ್ಶಕ ಎಂಬ ವಿಷಯದಲ್ಲಿ ರತ್ನಾಕರ ಮಲ್ಲಮೂಲೆ ಪ್ರಬಂಧ ಮಂಡಿಸಿದರು. ಗಣ್ಯರನೇಕರು ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯ ಜನ್ಮದಿನವಾದ ಅಕ್ಟೋಬರ್ 2ರಿಂದ 2 ವಾರ ಕಾಲ ಪರಿಶಿಷ್ಟ ಜಾತಿ ವರ್ಗ ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಸಾಮಾಜಿಕ ಬದ್ಧತೆ ಪಕ್ಷಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಜಿಲ್ಲಾ ಮಟ್ಟದ ಜನಜಾಗೃತಿ ವಿಚಾರಗೋಷ್ಠಿ ಹಾಗೂ ಆರ್ಥಿಕ ನೆರವು ವಿತರಣೆ ನಡೆಸಲಾಯಿತು. ಮಂಗಳವಾರ ನಗರಸಭಾ ಸಮಾವೇಶ ಹಾಲ್ನಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮವನ್ನು ಶಾಸಕ NA ನೆಲ್ಲಿಕುನ್ನು ಉದ್ಘಾಟಿಸಿದರು. ನಗರ ಸಭಾಪತಿ TE ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷ ತಾಹಿರ ಸತ್ತಾರ್ ಚಿಕಿತ್ಸಾ ನೆರವನ್ನು ವಿತರಿಸಿದರು. ರಾಜ್ಯ ಪರಿಶಿಷ್ಟ ಜಾತಿ ಸಲಹಾ ಸಮಿತಿ ಸದಸ್ಯ P ರಾಮಚಂದ್ರನ್, ನಗರಸಭೆ ಸದಸ್ಯರಾದ ರೂಪರಾಣಿ, ಸರಿತಾ, ಕೃಷ್ಣಪ್ರಸಾದ್ ಮೊದಲಾದವರು ಮಾತನಾಡಿದರು. ಬಳಿಕ ಜರುಗಿದ ವಿಚಾರಗೋಷ್ಠಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮ್ಯಾನೇಜರ್ T ദിനേശൻ തരഗതി ನಡೆಸಿದರು. ഒരു വ്യവസായ സംരംഭം ആരംഭിക്കുമ്പോൾ പല കാര്യങ്ങൾ ശ്രദ്ധിക്കാനുണ്ട്. അപകടം പതിയിരിക്കുന്നുണ്ട്. താല്പര്യം വേണം. ജനങ്ങൾക്ക് ആവശ്യമായ ഉൽപ്പന്നം ഉണ്ടാക്കണം. ഇതൊക്കെ റിസ്ക്കുള്ള കാര്യങ്ങളാണ്. ഇപ്പോൾ വ്യവസായ സംരംഭത്തിന് ആവശ്യമായ പ്രോജക്റ്റുകൾ തയ്യാറാക്കി കൊടുക്കുക. എന്ത് വ്യവസായമാണ് നമ്മൾ ജില്ലയിൽ ആവശ്യം, ജില്ലയിൽ സാധ്യമായ വ്യവസായ മേഖല എങ്ങനെയാണ്, ഏതൊക്കെ വ്യവസായങ്ങൾക്ക് ജില്ലയിൽ സാധ്യതയുണ്ട്, ആ സാധ്യത പരിശോധിച്ചുകൊണ്ട് അവർക്ക് ആവശ്യമായ നിർദ്ദേശങ്ങൾ ആദ്യം കൊടുക്കും. ಗಣ್ಯರನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾಸರಗೋಡಿನ ಬಸ್ಸುಗಳಿಗೆ ಒಂದೇ ಬಣ್ಣ ಕಡ್ಡಾಯಗೊಳಿಸಬೇಕೆಂಬ ರಸ್ತೆ ಸಾರಿಗೆ ಅಧಿಕಾರಿಯ ನಿರ್ದೇಶಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಅಸ್ತು. ನಿರ್ದೇಶ ವಿರುದ್ಧ ಜಿಲ್ಲಾ ಬಸ್ಸು ಮಾಲಕರ ಸಂಘ ಸಲ್ಲಿಸಿದ ಅರ್ಜಿಯನ್ನು ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದೆ. ಕೋಮು ದಳ್ಳೂರಿ ಹಿನ್ನೆಲೆಯಲ್ಲಿ ಬಸ್ಸುಗಳನ್ನು ಗುರುತಿಸದಿರಲು ಈ ಕ್ರಮಕ್ಕೆ RTA ನಿರ್ದೇಶಿಸಿದ್ದರು. ಜತೆಗೆ ಖಾಸಗಿ ಬಸ್ಸುಗಳಲ್ಲಿ ಹೆಸರು ನಮೂದಿಸದೆ ನಂಬರ ಕ್ರಮ ಅಳವಡಿಸಲು ನಿರ್ದೇಶ ಉಂಟಾಗಿತ್ತು. ಇದರ ವಿರುದ್ಧ ಬಸ್ಸು ಮಾಲಕರು ಕೋರ್ಟ್ ಮೆಟ್ಟಲೇರಿದರೂ ಫಲಕಾರಿಯಾಗಿರಲಿಲ್ಲ. ಶಿಕ್ಷಣ ಸೌಲಭ್ಯ ನಿಷೇಧ ವಿರುದ್ಧ ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳು ಆಂದೋಲನಕ್ಕೆ. ಹೋರಾಟದ ಅಂಗವಾಗಿ ಕೇರಳ ಮರಾಠಿ ಸಂರಕ್ಷಣಾ ಸಮಿತಿ, ಹೊಸದುರ್ಗ ತಾಲೂಕು ಸಮಿತಿ ಹಾಗೂ ಇಂಡಿಫಾದ ಜನಕೀಯ ಸಾಂಸ್ಕೃತಿಕ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಧರಣಿಯನ್ನು ಇಂತಿಫಾದ ಜನಪರ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಕೂಕಲ್ ಬಾಲಕೃಷ್ಣನ್ ಉದ್ಘಾಟಿಸಿದರು. ഈ സമൂഹത്തിന്റെ ഏറ്റവും പിന്നണിയിൽ നിൽക്കുന്ന വിഭാഗത്തെ ഒന്നണിയിൽ കൊണ്ടുവരുന്നതിന് വേണ്ടിയും എല്ലാവരെയും തൊലിയുടെ വെളുപ്പോ, ജനിച്ച വീടോ, പിറന്ന കുലമോ, പിറന്ന നാടോ നോക്കാതെ ഈ രാജ്യത്തെ എല്ലാവർക്കും തുല്യത കിട്ടുന്നതിന് വേണ്ടി അതിനു വേണ്ടിയിട്ടാണ് പാർലമെന്റ് സംവരണ നിയമം പാസാക്കുന്നത്. ಬಾಲಕೃಷ್ಣನ್ ಕೊಯತ್ತಡ್ಕ ಅಧ್ಯಕ್ಷತೆ ವಹಿಸಿದರು. KK ಅಶೋಕನ್, ಕಾಪಿತೋಟ SFI ಮುಖಂಡ ನಿತಿನ್, ಮೀನಾಕ್ಷಿ, ಸುಂದರನ್, ಬಿಜು ಪಾಣತ್ತೂರು ಮೊದಲಾದವರು ಮಾತನಾಡಿದರು. ಕಾಸರಗೋಡಿನ ಚಿನ್ನದ ಮಳಿಗೆಯಾಗಿರುವ ಮಲಬಾರ್ ಗೋಲ್ಡಿಗೆ 21ರ ಹರೆಯ. ಮಲಬಾರ್ ಗೋಲ್ಡಿನ 21ನೇ ವಾರ್ಷಿಕೋತ್ಸವವನ್ನು ವರ್ಣರಂಜಿತ ಸಮಾರಂಭದಲ್ಲಿ ಆಚರಿಸಲಾಯಿತು. ಕಾಸರಗೋಡು ಘಟಕದಲ್ಲಿ ಜರುಗಿದ ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಶಾಸಕ NA ನೆಲ್ಲಿಕುನ್ನು ಉದ್ಘಾಟಿಸಿದರು. 196 ബ്രാഞ്ചുകൾ ലോകത്തിൻ്റെ എല്ലാ ഭാഗങ്ങളിലും മലബാർ ഗോൾഡിന് സ്ഥാപിക്കുവാൻ കഴിഞ്ഞു എന്നത് അത്ഭുതകരമായ മറ്റൊരു പ്രസ്ഥാനത്തിനും മറ്റൊരു ബിസിനസ് സ്ഥാപനത്തിനും ഉണ്ടാക്കാൻ കഴിയാത്ത നേട്ടമാണ് എന്ന കാര്യത്തിൽ യാതൊരു സംശയമില്ല. അപ്പോൾ ഈ നേട്ടം മലബാർ ഗോൾഡിന് കൈവരിക്കാൻ സാധിച്ചത് ഒന്ന് ജനങ്ങളുടെ പിന്തുണ, ജനങ്ങളുടെ വിശ്വാസം. ഇതുകൊണ്ട് മാത്രമാണ് ഇത്രയും ഉയരത്തിൽ മലബാർ ഗോൾഡിന് എത്താൻ സാധിച്ചത്. ಸಂಸ್ಥೆ ನಿರ್ದೇಶಕರಾದ I ಅಬ್ದುಲ್ಲಾ ಕುഞ്ഞಿ, ನಿಯಾಜಿ, ಮ್ಯಾನೇಜರ್ ರಾಜೇಶ್ ಮೊದಲಾದವರು ಮಾತನಾಡಿದರು. ಅನಿಲ್ ಕುಮಾರ್ ಸ್ವಾಗತಿಸಿ ಶೈಲಜಾ ವಂದಿಸಿದರು. ಹೆರಿಗೆಗಾಗಿ ದಾಖಲಿಸಲ್ಪಟ್ಟ ಮಹಿಳೆ ಮೃತಪಟ್ಟಿದ್ದಾರೆ. ಕುಂಬಳೆ ಆಸ್ಪತ್ರೆಯಲ್ಲಿ ಘಟನೆ ಸಂಭವಿಸಿದ್ದು ಅಗತ್ಯ ಶುಶ್ರೂಷೆ ದೊರಕದಿರುವುದೇ ಮರಣ ಕಾರಣ ಎನ್ನಲಾಗಿದೆ. ಕುಂಬಳೆಯ ಚಿನ್ನಮೊಗರು ನಿವಾಸಿ ಇಬ್ರಾಹಿಂ ಆಯಿಷಾ ಬಿ ದಂಪತಿಯ ಪುತ್ರಿ ಸಕೀನಾ 28 ಮೃತ ಮಹಿಳೆ. ಹೆರಿಗೆ ನೋವಿನ ಹಿನ್ನೆಲೆಯಲ್ಲಿ ಸೋಮವಾರ ಮಧ್ಯಾಹ್ನ ಆಸ್ಪತ್ರೆಗೆ ದಾಖಲಿಸಲಾಗಿ ನೋವು ತೀವ್ರಗೊಂಡು ಪ್ರಜ್ಞೆ ಕಳಕೊಂಡಾಗ ಮಂಗಳೂರಿಗೆ ಕೊಂಡೊಯ್ಯಲು ಸೂಚಿಸಲಾಗಿತ್ತು. ಆದರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು. ಅಬ್ದುಲ್ ಹಮೀದ್ ಪತಿಯಾಗಿದ್ದಾರೆ. ಮೊಹಮ್ಮದ್ ಹಾದಿಲ್ ಓರ್ವ ಪುತ್ರ.
ಹವಾಮಾನ ವೈಪರೀತ್ಯದಿಂದ ಸಾಂಕ್ರಾಮಿಕ ಕಾಯಿಲೆ ಹೆಚ್ಚಾಗಿದ್ದು ರಾಜ್ಯದಲ್ಲಿ 9 ತಿಂಗಳೊಳಗೆ 22 ಲಕ್ಷ ಮಂದಿ ರೋಗಕ್ಕೆ ತುತ್ತಾಗಿದ್ದಾರೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆ ಪ್ರಕಟಿಸಿದ ವರದಿಯಲ್ಲಿ ಈ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ 1.25 ಲಕ್ಷ ಮಂದಿಯಲ್ಲಿ ಜ್ವರ ಪತ್ತೆಯಾಗಿದೆ. ಹಿಂದಿನ ವರ್ಷಗಳನ್ನು ಗಣನೆ ತೆಗೆದುಕೊಂಡಾಗ ಪ್ರಸ್ತುತ ವರ್ಷ ಭಾರೀ ಪ್ರಮಾಣದ ಏರಿಕೆಯಾಗಿದೆ. ಸಾಂಕ್ರಾಮಿಕ ಕಾಯಿಲೆಯಿಂದ 25 ಮಂದಿ ಮೃತಪಟ್ಟಿದ್ದಾರೆ. ಕಳೆದ ವರ್ಷ ಈ ಸಂಖ್ಯೆ 23 ಆಗಿತ್ತು. ಮಲಪ್ಪುರಂ ಜಿಲ್ಲೆಯಲ್ಲಿ ಹತ್ತಿರ ಪೀಡಿತರನ್ನು ಗುರುತಿಸಲಾಗಿದೆ. ಡೆಂಗು, ಮಲೇರಿಯಾ, ಇಲಿಜ್ವರ, ಚಿಕನ್ಗುನ್ಯಾ ಹೀಗೆ ಹಲವು ಸಾಂಕ್ರಾಮಿಕ ರೋಗಗಳು ರಾಜ್ಯದಲ್ಲಿ ಹರಡುತ್ತಿವೆ. ಆದರೆ ಡೆಂಗ್ಯೂ ಪೀಡಿತರ ಸಂಖ್ಯೆಯಲ್ಲಿ ಕುಸಿತವಾಗಿರುವುದು ಸಮಾಧಾನಕರ ಸಂಗತಿ. ಇದುವರೆಗೆ 1792 ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ. ಕಳೆದ ವರ್ಷ 7938 ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿತ್ತು. ಮಲೇರಿಯಾ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎ, ಕಾಲರಾ, ಚಿಕನ್ಗುನ್ಯಾ ಪೀಡಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಸ್ವ ಆರೋಗ್ಯದ ಬಗ್ಗೆ ಜನ ಹೆಚ್ಚಿನ ಕಾಳಜಿ ಹೊಂದುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಸುದ್ದಿಗಳ ಮುಖ್ಯಾಂಶ ಮತ್ತೊಮ್ಮೆ. ಸೀತಂಗೋಳಿಯಲ್ಲಿ ನಾಡನ್ನು ನಲುಗಿಸಿದ ಭೀಕರ ದುರಂತ. ನಿಯಂತ್ರಣ ತಪ್ಪಿದ ಬಸ್ಸು ಹರಿದು ಬೈಕ್, ಸ್ಕೂಟರ್ ಪ್ರಯಾಣಿಕರು ದಾರುಣ ಮರಣ. 4 ಪುಟಾಣಿ ಸಹಿತ 2 ಗಂಭೀರ. ಅಲ್ಲಿ ಮಾಂಸಗಡ್ಡೆ ರಕ್ತದೋಕುಳಿ, ರಣರಂಗವಾಗಿ ಸೀತಂಗೋಳಿ. ಗರಬಡಿದು ಪ್ರತ್ಯಕ್ಷದರ್ಶಿಗಳು, ಸಾರಿಗೆ ಮೊಟಕು. ಶಿಕ್ಷಣ ಸೌಲಭ್ಯ ನಿಷೇಧ, ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳು ಆಂದೋಲನಕ್ಕೆ. ಮೂಢನಂಬಿಕೆ ಕಂದಾಚಾರ ನಿರ್ಮೂಲನೆ ಕಾನೂನಾಗಿಸಲು ಒತ್ತಾಯ. ವಿಚಾರವಾದಿ ಸಂಘಟನೆ ರಾಜ್ಯ ಜಾಥಾ 16ರಿಂದ ಕಾಸರಗೋಡಿನಿಂದ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.